ಹೆಸರಿನ ಮೊದಲ ಅಕ್ಷರವು ಕೇವಲ ಒಂದು ಗುರುತು ಮಾತ್ರವಲ್ಲ, ಅದು ವ್ಯಕ್ತಿಯ ಜೀವನದಲ್ಲಿ ನಿರಂತರವಾಗಿ ಅನುರಣಿಸುವ ಒಂದು ಶಕ್ತಿಯ ಸಂಕೇತವಾಗಿದೆ. ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಶಬ್ದಶಾಸ್ತ್ರಗಳ ಪ್ರಕಾರ ಪ್ರತಿಯೊಂದು ಅಕ್ಷರವೂ ತನ್ನದೇ ಆದ ವಿಶಿಷ್ಟ ಕಂಪನವನ್ನು ಹೊಂದಿರುತ್ತದೆ. ಒಬ್ಬ ವ್ಯಕ್ತಿಯನ್ನು ಪ್ರತಿದಿನ ಹಲವಾರು ಬಾರಿ ಅವರ ಹೆಸರಿನಿಂದ ಕರೆಯಲಾಗುತ್ತದೆ. ಪ್ರತಿ ಬಾರಿ ಆ ಹೆಸರನ್ನು ಉಚ್ಚರಿಸಿದಾಗ ಅದರಲ್ಲಿರುವ ಮೊದಲ ಧ್ವನಿಯು ವ್ಯಕ್ತಿಯ ಸುತ್ತಲೂ ಒಂದು ಶಕ್ತಿಯ ವಲಯವನ್ನು ನಿರ್ಮಿಸುತ್ತದೆ ಎಂದು ಪ್ರಾಚೀನ ಗ್ರಂಥಗಳು ತಿಳಿಸುತ್ತವೆ. ಆದ್ದರಿಂದಲೇ ಅನೇಕ ಜ್ಯೋತಿಷಿಗಳು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಹೆಸರಿನ ಮೊದಲ ಅಕ್ಷರಕ್ಕೆ ವಿಶೇಷ ಮಹತ್ವವನ್ನು ನೀಡುತ್ತಾರೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಆತ್ಮವಿಶ್ವಾಸ, ಆಲೋಚನಾ ವಿಧಾನ, ನಾಯಕತ್ವ ಗುಣ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಸಮಾಜದಲ್ಲಿ ಗಳಿಸುವ ಗೌರವ, ಯಶಸ್ಸು ಮತ್ತು ಜೀವನದ ದಿಕ್ಕಿನ ಮೇಲೆ ಈ ಮೊದಲ ಅಕ್ಷರವು ಸೂಕ್ಷ್ಮವಾದ ಪ್ರಭಾವವನ್ನು ಬೀರುತ್ತದೆ ಎಂದು ನಂಬಲಾಗಿದೆ. ಅದೇ ಕಾರಣದಿಂದ ಹಲವರು ಮಗುವಿನ ನಾಮಕರಣದ ಸಮಯದಲ್ಲಿ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಮೊದಲ ಅಕ್ಷರವನ್ನು ಆಯ್ಕೆ ಮಾಡುತ್ತಾರೆ. ಏಕೆಂದರೆ ಸರಿಯಾದ ಧ್ವನಿಯು ಸರಿಯಾದ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂಬುದು ಭಾರತೀಯ ಜ್ಯೋತಿಷ್ಯದ ಪ್ರಮುಖ ತತ್ವವಾಗಿದೆ. ಇಂಗ್ಲಿಷ್ ವರ್ಣಮಾಲೆಯ ಐ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ವಿಶಿಷ್ಟವಾದ ಶಕ್ತಿ ಮತ್ತು ಪ್ರಭಾವವನ್ನು ಹೊಂದಿವೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಈ ಅಕ್ಷರವು ಸಂಖ್ಯೆ 1ರ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸಂಖ್ಯೆ 1 ಎಂದರೆ ಆರಂಭ, ನಾಯಕತ್ವ, ಸ್ವತಂತ್ರ ಚಿಂತನೆ, ಆತ್ಮವಿಶ್ವಾಸ, ಯಶಸ್ಸಿನ ಹಂಬಲ ಹಾಗೂ ಹೊಸ ದಾರಿಯನ್ನು ನಿರ್ಮಿಸುವ ಸಾಮರ್ಥ್ಯದ ಸಂಕೇತವಾಗಿದೆ. ಈ ಸಂಖ್ಯೆಯನ್ನು ಸೂರ್ಯ ಗ್ರಹ ಆಳುತ್ತಾನೆ. ಸೂರ್ಯನು ನವಗ್ರಹಗಳಲ್ಲಿ ರಾಜನಾಗಿದ್ದು ಬೆಳಕು, ಅಧಿಕಾರ, ಗೌರವ, ಕೀರ್ತಿ, ಆತ್ಮಬಲ, ನಾಯಕತ್ವ ಹಾಗೂ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತಾನೆ. ಆದ್ದರಿಂದ ಐ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಸಾಮಾನ್ಯ ಜನರಿಗಿಂತ ಸ್ವಲ್ಪ ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರು ಗುಂಪಿನ ಹಿಂದೆ ನಡೆಯುವವರಲ್ಲ, ಗುಂಪನ್ನು ಮುನ್ನಡೆಸುವ ಗುಣವನ್ನು ಹೊಂದಿರುವವರು. ಬಾಲ್ಯದಿಂದಲೇ ಇವರಲ್ಲಿ ನಾಯಕತ್ವದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಶಾಲೆಯಲ್ಲಿ ತಂಡದ ನಾಯಕನಾಗುವುದು, ಸ್ನೇಹಿತರ ನಡುವೆ ಪ್ರಮುಖ ಸ್ಥಾನ ಪಡೆಯುವುದು, ಯಾವುದೇ ಕಾರ್ಯಕ್ರಮದಲ್ಲಿ ಮುಂದಾಳತ್ವ ವಹಿಸುವುದು, ಹೊಸ ಆಲೋಚನೆಗಳನ್ನು ನೀಡುವುದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಇಂತಹ ಗುಣಗಳು ಸಹಜವಾಗಿ ಇವರಲ್ಲಿ ಕಂಡುಬರುತ್ತವೆ. ಇವರು ಯಾರ ಆದೇಶವನ್ನು ಕಣ್ಣುಮುಚ್ಚಿ ಪಾಲಿಸುವವರಲ್ಲ, ಬದಲಿಗೆ ತಮ್ಮದೇ ಆದ ಆಲೋಚನೆಯ ಮೂಲಕ ಕೆಲಸ ಮಾಡುವ ಸ್ವಭಾವ ಹೊಂದಿರುತ್ತಾರೆ. ಇದರಿಂದ ಕೆಲವೊಮ್ಮೆ ಇತರರಿಗೆ ಇವರು ಹಠಮಾರಿ ಎಂದು ಕಾಣಬಹುದು. ಆದರೆ ವಾಸ್ತವದಲ್ಲಿ ಇವರಿಗೆ ತಮ್ಮ ಸಾಮರ್ಥ್ಯದ ಮೇಲೆ ಅಪಾರ ನಂಬಿಕೆ ಇರುತ್ತದೆ. ಸೂರ್ಯನ ಪ್ರಭಾವದಿಂದ ಇವರಲ್ಲಿ ಆತ್ಮಗೌರವ ಬಹಳ ಹೆಚ್ಚಿರುತ್ತದೆ. ಯಾರಾದರೂ ಇವರನ್ನು ಅನಗತ್ಯವಾಗಿ ಅವಮಾನಿಸಿದರೆ ಅಥವಾ ಗೌರವವಿಲ್ಲದೆ ವರ್ತಿಸಿದರೆ ಅದನ್ನು ಸುಲಭವಾಗಿ ಮರೆತೇ ಬಿಡುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಇವರು ಇತರರಿಗೆ ಗೌರವ ನೀಡುವುದನ್ನು ತಿಳಿದಿರುತ್ತಾರೆ. ತಮ್ಮ ಪರಿಶ್ರಮದಿಂದ ಸ್ಥಾನಮಾನ ಗಳಿಸಬೇಕು ಎಂಬುದು ಇವರ ಮನಸ್ಸಿನ ಪ್ರಮುಖ ಆಶಯವಾಗಿರುತ್ತದೆ. ಇವರಿಗೆ ಯಶಸ್ಸು ಎಂದರೆ ಕೇವಲ ಹಣ ಸಂಪಾದಿಸುವುದು ಅಲ್ಲ, ಸಮಾಜದಲ್ಲಿ ತಮ್ಮ ಹೆಸರನ್ನು ಉಳಿಸಿಕೊಳ್ಳುವುದು, ಜನರಿಂದ ಪ್ರಶಂಸೆ ಪಡೆಯುವುದು, ತಮ್ಮ ಕುಟುಂಬಕ್ಕೆ ಹೆಮ್ಮೆ ತರುವುದು ಹಾಗೂ ತಮ್ಮ ಕಾರ್ಯಗಳಿಂದ ಒಂದು ಗುರುತು ಮೂಡಿಸುವುದು ಇವರ ಜೀವನದ ಮುಖ್ಯ ಗುರಿಯಾಗಿರುತ್ತದೆ. ಸೂರ್ಯನ ಶಕ್ತಿಯು ಇವರಲ್ಲಿ ಅಸಾಮಾನ್ಯ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಕಷ್ಟಗಳು ಬಂದರೂ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವ ಗುಣ ಇವರಲ್ಲಿರುತ್ತದೆ. ಕೆಲವರು ಒಂದೇ ಬಾರಿ ವಿಫಲರಾದರೆ ಪ್ರಯತ್ನ ಬಿಡುತ್ತಾರೆ. ಆದರೆ ಐ ಅಕ್ಷರದಿಂದ ಹೆಸರು ಆರಂಭವಾಗುವವರು ವಿಫಲತೆಯನ್ನು ಪಾಠವೆಂದು ಪರಿಗಣಿಸಿ ಮತ್ತಷ್ಟು ಬಲವಾಗಿ ಮುಂದುವರಿಯುತ್ತಾರೆ. ಇದೇ ಕಾರಣದಿಂದ ಜೀವನದಲ್ಲಿ ತಡವಾದರೂ ಸ್ಥಿರವಾದ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇವರಲ್ಲಿ ಹೆಚ್ಚು. ಇವರ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಆಕರ್ಷಣೆ ಇರುತ್ತದೆ. ಜನರು ಇವರ ಮಾತನ್ನು ಗಮನದಿಂದ ಕೇಳುತ್ತಾರೆ.
ಇವರ ಸಾನ್ನಿಧ್ಯದಲ್ಲೇ ಒಂದು ಆತ್ಮವಿಶ್ವಾಸದ ವಾತಾವರಣ ನಿರ್ಮಾಣವಾಗುತ್ತದೆ. ನಾಯಕತ್ವ, ಪ್ರಭಾವ, ನಿರ್ಧಾರ ಸಾಮರ್ಥ್ಯ ಹಾಗೂ ಸ್ಪಷ್ಟತೆ ಎಂಬ 4 ಗುಣಗಳು ಇವರ ಜೀವನದ ಪ್ರಮುಖ ಆಧಾರವಾಗಿರುತ್ತವೆ. ಆದರೆ ಈ ಗುಣಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಮಾತ್ರ ಅತ್ಯುತ್ತಮ ಫಲ ದೊರೆಯುತ್ತದೆ. ಇಲ್ಲವಾದರೆ ಅದೇ ಆತ್ಮವಿಶ್ವಾಸ ಅಹಂಕಾರವಾಗಿ, ಅದೇ ನಾಯಕತ್ವ ಆಧಿಪತ್ಯವಾಗಿ, ಅದೇ ದೃಢತೆ ಹಠವಾಗಿ ಮಾರ್ಪಡುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಇವರ ಜೀವನದಲ್ಲಿ ವಿನಯ ಹಾಗೂ ತಾಳ್ಮೆಯೂ ಅಷ್ಟೇ ಮುಖ್ಯವಾಗುತ್ತದೆ. ಸಂಖ್ಯಾಶಾಸ್ತ್ರವು ಆ ಅಕ್ಷರವನ್ನು ಸಂಖ್ಯೆ 1 ರೊಂದಿಗೆ ಸಂಬಂಧಿಸಿದರೆ, ವೈದಿಕ ಜ್ಯೋತಿಷ್ಯವು ಈ ಅಕ್ಷರವನ್ನು ಕೃತಿಕಾ ನಕ್ಷತ್ರದೊಂದಿಗೆ ಸಂಬಂಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಕೃತಿಕಾ ನಕ್ಷತ್ರವು ಅಗ್ನಿಯ ಶಕ್ತಿಯನ್ನು ಪ್ರತಿನಿಧಿಸುವ ಅತ್ಯಂತ ಪ್ರಭಾವಶಾಲಿ ನಕ್ಷತ್ರಗಳಲ್ಲಿ ಒಂದಾಗಿದೆ. ಈ ನಕ್ಷತ್ರದ ಅಧಿದೇವತೆ ಅಗ್ನಿದೇವರು, ಗ್ರಹಾಧಿಪತಿ ಸೂರ್ಯನು. ಅಗ್ನಿಯ ಸ್ವಭಾವವೇ ಶುದ್ಧೀಕರಣ, ಪರಿವರ್ತನೆ, ಬೆಳಕು ಹಾಗೂ ಶಕ್ತಿಯನ್ನು ನೀಡುವುದು. ಅದೇ ರೀತಿಯಾಗಿ ಆ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ತಮ್ಮ ಜೀವನದಲ್ಲಿಯೂ ನಿರಂತರವಾಗಿ ಬೆಳವಣಿಗೆಯನ್ನು ಹುಡುಕುವ ಮನೋಭಾವವನ್ನು ಹೊಂದಿರುತ್ತಾರೆ. ಇವರು ಯಾವುದೇ ಪರಿಸ್ಥಿತಿಯಲ್ಲಿ ನಿಂತು ಬಿಡಲು ಇಷ್ಟಪಡುವುದಿಲ್ಲ. ಪ್ರತಿದಿನವೂ ಹೊಸದನ್ನು ಕಲಿಯಬೇಕು, ಹೊಸ ಗುರಿಯನ್ನು ತಲುಪಬೇಕು, ತಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕು ಎಂಬ ಆಸೆ ಇವರ ಮನಸ್ಸಿನಲ್ಲಿ ಸದಾ ಇರುತ್ತದೆ. ಕೃತಿಕಾ ನಕ್ಷತ್ರದ ಪ್ರಮುಖ ಗುಣವೆಂದರೆ ತೀಕ್ಷ್ಣತೆ. ಈ ತೀಕ್ಷ್ಣತೆ ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ಆಲೋಚನೆಯಲ್ಲಿ, ನಿರ್ಧಾರಗಳಲ್ಲಿ, ಕಾರ್ಯನಿರ್ವಹಣೆಯಲ್ಲಿ ಹಾಗೂ ಗುರಿಯತ್ತ ಸಾಗುವ ವೇಗದಲ್ಲಿಯೂ ಕಾಣಿಸುತ್ತದೆ. ಇವರು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಪರಿಸ್ಥಿತಿಯನ್ನು ವೇಗವಾಗಿ ವಿಶ್ಲೇಷಿಸಿ ಸರಿಯಾದ ನಿರ್ಧಾರಕ್ಕೆ ಬರಲು ಪ್ರಯತ್ನಿಸುತ್ತಾರೆ. ಇದೇ ಗುಣವು ಇವರನ್ನು ಉತ್ತಮ ಆಡಳಿತಗಾರರು, ಸಂಘಟಕರು ಹಾಗೂ ಸಮಸ್ಯೆ ಪರಿಹಾರಕರನ್ನಾಗಿ ರೂಪಿಸುತ್ತದೆ. ಯಾವುದೇ ಸಂಸ್ಥೆಯಲ್ಲಿ ಜವಾಬ್ದಾರಿಯುತ ಹುದ್ದೆ ನೀಡಿದರೆ ಅದನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಕೆಲಸವನ್ನು ಅರ್ಧದಲ್ಲೇ ಬಿಡುವ ಗುಣ ಇವರಲ್ಲಿರುವುದಿಲ್ಲ. ಕೈಗೆತ್ತಿಕೊಂಡ ಕೆಲಸವನ್ನು ಪೂರ್ಣಗೊಳಿಸುವ ತನಕ ನಿರಂತರವಾಗಿ ಶ್ರಮಿಸುತ್ತಾರೆ. ಕೃತಿಕಾ ನಕ್ಷತ್ರದ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಸತ್ಯವನ್ನು ನೇರವಾಗಿ ಹೇಳುವ ಸ್ವಭಾವ. ಇವರು ಸುಳ್ಳು ಹೊಗಳಿಕೆಗಳನ್ನು ಇಷ್ಟಪಡುವುದಿಲ್ಲ. ಸತ್ಯವನ್ನು ಹೇಳುವಾಗ ಅದು ಕೆಲವರಿಗೆ ಕಠಿಣವಾಗಿ ಅನಿಸಬಹುದು. ಆದರೆ ಇವರ ಉದ್ದೇಶ ಯಾರನ್ನಾದರೂ ನೋಯಿಸುವುದು ಅಲ್ಲ, ನಿಜವನ್ನು ತಿಳಿಸುವುದೇ ಆಗಿರುತ್ತದೆ. ಈ ಕಾರಣದಿಂದ ಕೆಲವರು ಇವರನ್ನು ಕಠಿಣ ಸ್ವಭಾವದವರು ಎಂದು ಭಾವಿಸಬಹುದು. ಆದರೆ ಇವರನ್ನು ಹತ್ತಿರದಿಂದ ಅರಿತವರು ಇವರ ಪ್ರಾಮಾಣಿಕತೆಯನ್ನು ಗೌರವಿಸುತ್ತಾರೆ. ಕೃತಿಕಾ ನಕ್ಷತ್ರವು ವ್ಯಕ್ತಿಗೆ ಸ್ವಾಭಿಮಾನವನ್ನು ನೀಡುತ್ತದೆ. ಆದ್ದರಿಂದ ಯಾರ ಮುಂದೆ ಬೇಕಾದರೂ ತಲೆಬಾಗುವ ಗುಣ ಇವರಲ್ಲಿರುವುದಿಲ್ಲ. ಗೌರವಕ್ಕೆ ಗೌರವ ನೀಡುತ್ತಾರೆ, ಆದರೆ ತಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾಗುವಂತಹ ಪರಿಸ್ಥಿತಿಯನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಈ ಸ್ವಭಾವವು ಜೀವನದಲ್ಲಿ ಹಲವಾರು ಬಾರಿ ಸವಾಲುಗಳನ್ನು ತಂದರೂ ಕೊನೆಯಲ್ಲಿ ಇವರಿಗೆ ಗೌರವವನ್ನು ತಂದುಕೊಡುತ್ತದೆ. ಜ್ಯೋತಿಷ್ಯದಲ್ಲಿ ಕೃತಿಕಾ ನಕ್ಷತ್ರದ ಕೆಲವು ಭಾಗಗಳು ವೃಷಭ ರಾಶಿಗೆ ಸೇರಿವೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಸೂರ್ಯನ ಆತ್ಮವಿಶ್ವಾಸ ಮತ್ತು ಶುಕ್ರನ ಸೌಂದರ್ಯ ಪ್ರಜ್ಞೆ ಒಂದಾಗಿ ಸೇರಿದಾಗ ಈ ಜನರಲ್ಲಿ ವಿಶೇಷವಾದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಇವರು ಉತ್ತಮ ಜೀವನವನ್ನು ಬಯಸುತ್ತಾರೆ. ಉತ್ತಮ ಮನೆ, ಸುಂದರ ವಾತಾವರಣ, ಗುಣಮಟ್ಟದ ವಸ್ತುಗಳು, ಸ್ವಚ್ಛತೆ, ಅಂದವಾದ ಉಡುಪುಗಳು ಹಾಗೂ ಸೊಗಸಾದ ಜೀವನ ಶೈಲಿಯತ್ತ ಇವರಿಗೆ ಸಹಜ ಆಕರ್ಷಣೆ ಇರುತ್ತದೆ. ಹಣವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಉತ್ತಮ ಅನುಭವಗಳಿಗಾಗಿ ಬಳಸಬೇಕು ಎಂದು ಇವರು ನಂಬುತ್ತಾರೆ. ಅದಕ್ಕಾಗಿ ದುಬಾರಿ ವಸ್ತುಗಳನ್ನು ಖರೀದಿಸುವುದು, ಉತ್ತಮ ಗುಣಮಟ್ಟದ ಆಹಾರವನ್ನು ಸೇವಿಸುವುದು, ಸುಂದರ ಪ್ರವಾಸಗಳಿಗೆ ಹೋಗುವುದು, ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವುದು ಇವರಿಗೆ ಇಷ್ಟವಾಗುತ್ತದೆ. ಆದರೆ ಇದೇ ಗುಣ ಕೆಲವೊಮ್ಮೆ ಅತಿಯಾದ ಖರ್ಚಿನ ರೂಪವನ್ನು ಪಡೆದುಕೊಳ್ಳಬಹುದು. ಹಣ ಬಂದ ತಕ್ಷಣ ಖರ್ಚು ಮಾಡುವ ಪ್ರವೃತ್ತಿ ಇದ್ದರೆ ಉಳಿತಾಯ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ.
ಆದ್ದರಿಂದ ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ಹಣಕಾಸಿನ ಯೋಜನೆಯನ್ನು ಸರಿಯಾಗಿ ಮಾಡಿಕೊಳ್ಳುವುದು ಬಹಳ ಮುಖ್ಯ. ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಇವರ ನಾಯಕತ್ವ ಹಾಗೂ ಆತ್ಮವಿಶ್ವಾಸ ಅವರಿಗೆ ಉತ್ತಮ ಅವಕಾಶಗಳನ್ನು ತಂದುಕೊಡುತ್ತದೆ. ಸರ್ಕಾರಿ ಸೇವೆಗಳು, ಆಡಳಿತ, ಪೊಲೀಸ್ ಇಲಾಖೆ, ಸೇನೆ, ರಕ್ಷಣಾ ಕ್ಷೇತ್ರ, ವೈದ್ಯಕೀಯ, ರಾಜಕೀಯ, ಶಿಕ್ಷಣ, ಬ್ಯಾಂಕಿಂಗ್, ಕಾರ್ಪೊರೇಟ್ ನಿರ್ವಹಣೆ, ಉದ್ಯಮಶೀಲತೆ, ಕಾನೂನು, ಮಾಧ್ಯಮ, ಕಲೆ, ಸಿನಿಮಾ, ಸಂಗೀತ, ಬರವಣಿಗೆ, ಸಾರ್ವಜನಿಕ ಭಾಷಣ, ಪ್ರೇರಣಾದಾಯಕ ತರಬೇತಿ, ತಂತ್ರಜ್ಞಾನ, ಸಂಶೋಧನೆ ಹಾಗೂ ಉನ್ನತ ಅಧಿಕಾರದ ಹುದ್ದೆಗಳಲ್ಲಿ ಇವರು ಉತ್ತಮ ಸಾಧನೆ ಮಾಡಬಹುದು. ವಿಶೇಷವಾಗಿ ಜನರನ್ನು ಮುನ್ನಡೆಸಬೇಕಾದ ಜವಾಬ್ದಾರಿಯಿರುವ ಕ್ಷೇತ್ರಗಳಲ್ಲಿ ಇವರ ಸಾಮರ್ಥ್ಯ ಹೆಚ್ಚು ಹೊಳೆಯುತ್ತದೆ. ಇವರು ಇತರರಿಗಾಗಿ ಕೆಲಸ ಮಾಡುವುದಕ್ಕಿಂತ ಒಂದು ತಂಡವನ್ನು ನಿರ್ಮಿಸಿ ಅದನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಇವರು ತಮ್ಮದೇ ಆದ ವ್ಯವಹಾರವನ್ನು ಆರಂಭಿಸಿ ಯಶಸ್ವಿಯಾಗುವ ಸಾಧ್ಯತೆಯೂ ಹೆಚ್ಚಿರುತ್ತದೆ, ಏಕೆಂದರೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಇವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಇವರಲ್ಲಿ ಇರುವ ಆತ್ಮವಿಶ್ವಾಸ, ಯೋಜನಾ ಸಾಮರ್ಥ್ಯ, ಪರಿಶ್ರಮ ಹಾಗೂ ನಿರಂತರ ಬೆಳವಣಿಗೆಯ ಮನೋಭಾವವು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಬಲ್ಲದು. ಆದರೆ ಈ ಯಶಸ್ಸು ಶಾಶ್ವತವಾಗಿರಬೇಕಾದರೆ ತಾಳ್ಮೆ, ವಿನಯ ಹಾಗೂ ಹಣಕಾಸಿನ ಶಿಸ್ತು ಎಂಬ 3 ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಐ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಜೀವನದಲ್ಲಿ ಸಂಬಂಧಗಳು ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿರುತ್ತವೆ. ಹೊರಗಿನಿಂದ ನೋಡಿದಾಗ ಇವರು ತುಂಬಾ ಗಂಭೀರ ಸ್ವಭಾವದವರು, ಭಾವನೆಗಳನ್ನು ಹೆಚ್ಚು ವ್ಯಕ್ತಪಡಿಸದವರು, ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯದವರು ಎಂದು ಕಾಣಬಹುದು. ಆದರೆ ಅವರ ಮನಸ್ಸಿನ ಆಳವನ್ನು ಅರಿತವರಿಗೆ ಮಾತ್ರ ಇವರ ನಿಜವಾದ ವ್ಯಕ್ತಿತ್ವ ತಿಳಿಯುತ್ತದೆ. ಇವರು ಒಮ್ಮೆ ಯಾರನ್ನಾದರೂ ತಮ್ಮವರಾಗಿ ಒಪ್ಪಿಕೊಂಡರೆ ಅವರನ್ನು ಜೀವನ ಪೂರ್ತಿ ಗೌರವದಿಂದ, ನಿಷ್ಠೆಯಿಂದ ಹಾಗೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಸ್ನೇಹವಾಗಲಿ, ಪ್ರೀತಿಯಾಗಲಿ ಅಥವಾ ಕುಟುಂಬದ ಸಂಬಂಧವಾಗಲಿ, ಇವರು ಅದನ್ನು ಕೇವಲ ಒಂದು ಸಂಬಂಧವಾಗಿ ನೋಡುವುದಿಲ್ಲ, ಅದು ಒಂದು ಜವಾಬ್ದಾರಿ ಎಂದು ಭಾವಿಸುತ್ತಾರೆ. ಆದ್ದರಿಂದ ಇವರ ಜೀವನದಲ್ಲಿ ನಂಬಿಕೆ ಎಂಬುದು ಅತ್ಯಂತ ದೊಡ್ಡ ಮೌಲ್ಯವಾಗಿದೆ. ಒಮ್ಮೆ ಯಾರ ಮೇಲಾದರೂ ನಂಬಿಕೆ ಇಟ್ಟರೆ ಅವರನ್ನು ಸಂಪೂರ್ಣವಾಗಿ ವಿಶ್ವಾಸಿಸುತ್ತಾರೆ. ಆದರೆ ಆ ನಂಬಿಕೆಗೆ ದ್ರೋಹವಾದರೆ ಅದನ್ನು ಮರೆಯುವುದು ಇವರಿಗೆ ತುಂಬಾ ಕಷ್ಟವಾಗುತ್ತದೆ. ಕೆಲವೊಮ್ಮೆ ಅಂತಹ ವ್ಯಕ್ತಿಯನ್ನು ಶಾಶ್ವತವಾಗಿ ತಮ್ಮ ಜೀವನದಿಂದ ದೂರವಿಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಕ್ಷಮಿಸುವ ಗುಣ ಇದ್ದರೂ ಮತ್ತೆ ಹಿಂದಿನಂತೆಯೇ ವಿಶ್ವಾಸ ಇಡುವುದು ಇವರಿಗೆ ಸುಲಭವಾಗುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಇವರು ಆಕರ್ಷಣೆಗೆ ಹೆಚ್ಚು ಮಹತ್ವ ಕೊಡುವವರಲ್ಲ. ವ್ಯಕ್ತಿಯ ನಡತೆ, ಪ್ರಾಮಾಣಿಕತೆ, ಸಂಸ್ಕಾರ, ಜವಾಬ್ದಾರಿತನ ಹಾಗೂ ನಿಷ್ಠೆಯನ್ನು ಹೆಚ್ಚು ಗಮನಿಸುತ್ತಾರೆ. ಇವರಿಗೆ ಪ್ರೀತಿ ಎಂದರೆ ಕೇವಲ ಭಾವನೆ ಅಲ್ಲ, ಅದು ಪರಸ್ಪರ ಗೌರವ, ವಿಶ್ವಾಸ ಹಾಗೂ ಜೀವನ ಪೂರ್ತಿ ಜೊತೆಯಾಗಿ ಸಾಗುವ ಒಂದು ಬದ್ಧತೆ. ಆದ್ದರಿಂದ ಸಂಬಂಧವನ್ನು ಆರಂಭಿಸಲು ಸಮಯ ತೆಗೆದುಕೊಳ್ಳಬಹುದು, ಆದರೆ ಒಮ್ಮೆ ಹೃದಯ ಕೊಟ್ಟ ನಂತರ ಅದನ್ನು ಸಂಪೂರ್ಣವಾಗಿ ಅರ್ಪಿಸುತ್ತಾರೆ. ತಮ್ಮ ಸಂಗಾತಿಯ ಸಂತೋಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡುತ್ತಾರೆ. ಕುಟುಂಬದ ಅಗತ್ಯಗಳನ್ನು ತಮ್ಮ ವೈಯಕ್ತಿಕ ಆಸೆಗಳಿಗಿಂತ ಮೇಲಾಗಿ ಇಡುತ್ತಾರೆ. ಜೀವನ ಸಂಗಾತಿಯ ಕನಸುಗಳನ್ನು ನನಸಾಗಿಸಲು ಸಹಕಾರ ನೀಡುತ್ತಾರೆ. ಮಕ್ಕಳ ವಿಷಯದಲ್ಲಿ ಬಹಳ ಕಾಳಜಿಯುಳ್ಳ ಪೋಷಕರಾಗಿರುತ್ತಾರೆ. ಉತ್ತಮ ಶಿಕ್ಷಣ, ಉತ್ತಮ ಸಂಸ್ಕಾರ ಹಾಗೂ ಉತ್ತಮ ಭವಿಷ್ಯವನ್ನು ನೀಡಲು ನಿರಂತರವಾಗಿ ಶ್ರಮಿಸುತ್ತಾರೆ. ಕೆಲವೊಮ್ಮೆ ತಮ್ಮ ಕೆಲಸದ ಒತ್ತಡದಿಂದ ಕುಟುಂಬಕ್ಕೆ ಸಮಯ ಕಡಿಮೆ ನೀಡುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಇವರಿಗೆ ಬಹಳ ಮುಖ್ಯ. ಸ್ನೇಹದ ವಿಷಯದಲ್ಲಿ ಇವರು ದೊಡ್ಡ ಸ್ನೇಹಿತರ ಬಳಗವನ್ನು ಹೊಂದಿರುವುದಿಲ್ಲ. ಕೆಲವು ನಿಜವಾದ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, ಆದರೆ ಆ ಸ್ನೇಹವನ್ನು ವರ್ಷಗಳವರೆಗೆ ಉಳಿಸಿಕೊಳ್ಳುತ್ತಾರೆ. ಸ್ನೇಹಿತರ ಕಷ್ಟದಲ್ಲಿ ಮೊದಲು ನಿಲ್ಲುವವರು ಇವರೇ.
ತಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಾರೆ. ಆದರೆ ತಮ್ಮದೇ ಸಮಸ್ಯೆಗಳನ್ನು ಇತರರೊಂದಿಗೆ ಹೆಚ್ಚು ಹಂಚಿಕೊಳ್ಳುವುದಿಲ್ಲ. ಎಲ್ಲ ನೋವುಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಸ್ವತಃ ಎದುರಿಸಲು ಪ್ರಯತ್ನಿಸುತ್ತಾರೆ. ಈ ಸ್ವಭಾವ ಕೆಲವೊಮ್ಮೆ ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಆದ್ದರಿಂದ ಸಮಯಕ್ಕೆ ತಕ್ಕಂತೆ ತಮ್ಮ ಭಾವನೆಗಳನ್ನು ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳುವುದು ಇವರಿಗೆ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಸೂರ್ಯನ ಪ್ರಭಾವದಿಂದ ದೇಹದಲ್ಲಿ ಉತ್ತಮ ಶಕ್ತಿ ಹಾಗೂ ಚೈತನ್ಯ ಇರುತ್ತದೆ. ಆದರೆ ನಿರಂತರ ಕೆಲಸ, ಜವಾಬ್ದಾರಿಗಳ ಒತ್ತಡ ಹಾಗೂ ವಿಶ್ರಾಂತಿಯ ಕೊರತೆಯಿಂದ ಆಯಾಸ, ತಲೆನೋವು, ರಕ್ತದೊತ್ತಡ, ಕಣ್ಣಿನ ಸಮಸ್ಯೆಗಳು, ಹೃದಯ ಸಂಬಂಧಿತ ಅಸ್ವಸ್ಥತೆಗಳು, ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದು ಹಾಗೂ ಮಾನಸಿಕ ಒತ್ತಡದಂತಹ ಸಮಸ್ಯೆಗಳು ಕೆಲವೊಮ್ಮೆ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು, ಸಾಕಷ್ಟು ನೀರು ಕುಡಿಯುವುದು, ನಿಯಮಿತ ವ್ಯಾಯಾಮ, ಯೋಗ ಹಾಗೂ ಧ್ಯಾನವನ್ನು ಜೀವನದ ಭಾಗವಾಗಿಸಿಕೊಳ್ಳುವುದು ಇವರ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ. ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ಕೆಲ ಸಮಯ ಕಳೆಯುವುದು ಕೂಡ ಇವರಿಗೆ ಉತ್ತಮ ಶಕ್ತಿಯನ್ನು ನೀಡುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇವರ ಜೀವನದ ದೊಡ್ಡ ಶಕ್ತಿಯೇ ಆತ್ಮವಿಶ್ವಾಸ. ಆದರೆ ಅದೇ ಆತ್ಮವಿಶ್ವಾಸ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸವಾಗಿ ಬದಲಾಗುವ ಅಪಾಯವೂ ಇರುತ್ತದೆ. ಎಲ್ಲವನ್ನೂ ತಾವೇ ಮಾಡಬಹುದು ಎಂಬ ಭಾವನೆ ಕೆಲ ಸಂದರ್ಭಗಳಲ್ಲಿ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು. ಇತರರ ಸಲಹೆಯನ್ನು ನಿರ್ಲಕ್ಷಿಸುವುದು, ತಮ್ಮ ಅಭಿಪ್ರಾಯವೇ ಸರಿಯೆಂದು ಹಠ ಹಿಡಿಯುವುದು, ಕೋಪ ಬಂದಾಗ ನೇರವಾಗಿ ಮಾತನಾಡುವುದು, ಭಾವನೆಗಳನ್ನು ನಿಯಂತ್ರಿಸದೆ ಪ್ರತಿಕ್ರಿಯಿಸುವುದು, ಬೇಗ ಯಶಸ್ಸು ಪಡೆಯುವ ಆತುರ, ಅತಿಯಾದ ಖರ್ಚು, ಕೆಲವೊಮ್ಮೆ ಅಹಂಕಾರ ತೋರಿಸುವುದು ಇವುಗಳು ಇವರ ದುರ್ಬಲತೆಗಳಾಗಬಹುದು. ಈ ಗುಣಗಳನ್ನು ನಿಯಂತ್ರಿಸಿಕೊಂಡರೆ ಇವರ ಯಶಸ್ಸಿಗೆ ಯಾವುದೇ ಮಿತಿ ಇರುವುದಿಲ್ಲ. ಜೀವನದಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅನುಸರಿಸುವುದು ಸಹಾಯಕವಾಗಬಹುದು. ಪ್ರತಿದಿನ ಬೆಳಿಗ್ಗೆ ಉದಯಿಸುವ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಸೂರ್ಯ ನಮಸ್ಕಾರ ಮಾಡುವುದು, ಆದಿತ್ಯ ಹೃದಯ ಸ್ತೋತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು, ಭಾನುವಾರದಂದು ಅಗತ್ಯವಿರುವವರಿಗೆ ಗೋಧಿ, ಬೆಲ್ಲ ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು, ಹಿರಿಯರನ್ನು ಗೌರವಿಸುವುದು ಹಾಗೂ ತಂದೆ ತಾಯಿಯ ಆಶೀರ್ವಾದ ಪಡೆಯುವುದು ಸೂರ್ಯನ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಎಂದು ವೈದಿಕ ಸಂಪ್ರದಾಯದಲ್ಲಿ ನಂಬಲಾಗಿದೆ. ತಮ್ಮ ಕೋಪವನ್ನು ನಿಯಂತ್ರಿಸುವುದು, ವಿನಯವನ್ನು ಬೆಳೆಸುವುದು, ಹಣಕಾಸಿನಲ್ಲಿ ಶಿಸ್ತು ಪಾಲಿಸುವುದು ಹಾಗೂ ಇತರರ ಅಭಿಪ್ರಾಯಕ್ಕೂ ಗೌರವ ನೀಡುವುದು ಇವರ ಜೀವನವನ್ನು ಇನ್ನಷ್ಟು ಸಮೃದ್ಧಗೊಳಿಸುತ್ತದೆ. ಒಟ್ಟಾರೆ ಐ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಜನ್ಮತಃ ನಾಯಕತ್ವ, ಆತ್ಮವಿಶ್ವಾಸ, ಪರಿಶ್ರಮ, ಪ್ರಾಮಾಣಿಕತೆ ಹಾಗೂ ಯಶಸ್ಸಿನ ಬಲವಾದ ಆಸೆಯನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ. ಇವರು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಗಳಿಸುವುದರ ಜೊತೆಗೆ ತಮ್ಮ ಕುಟುಂಬಕ್ಕೂ ಹೆಮ್ಮೆ ತರುವಂತಹ ಸಾಧನೆಗಳನ್ನು ಮಾಡಬಲ್ಲರು. ಇವರ ಹೆಸರು ಕೇವಲ ಒಂದು ಗುರುತು ಮಾತ್ರವಲ್ಲ, ಅದು ಬೆಳಕು, ಪ್ರಭಾವ, ಜವಾಬ್ದಾರಿ ಹಾಗೂ ಯಶಸ್ಸಿನತ್ತ ದಾರಿ ತೋರಿಸುವ ಶಕ್ತಿಯ ಪ್ರತೀಕವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.